ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಎಲ್ಲರೂ ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಏನು ಪರೀಕ್ಷೆಯನ್ನು ಬರೆದಿರ್ತೀರ, ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಏನು ಪರೀಕ್ಷೆಯನ್ನು ಬರೆದಿರ್ತಕ್ಕಂತಹ ಒಂದು ಅಭ್ಯರ್ಥಿಗಳಿಗೆ ಇದೀಗ ಏನು ಫಲಿತಾಂಶ ಬಿಡುಗಡೆ ಮಾಡಿದರೆ, ತಾತ್ಕಾಲಿಕ ಫಲಿತಾಂಶ. ಇದರ ಬಗ್ಗೆ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಅಥವಾ ಯಾರಿಗಾದರೂ ಅಂಕ ಕಾಣಿಸದಿದ್ದರೆ, ನಿಮ್ಮ ಒಂದು ಸ್ಕೋರ್ ಕಾಣಿಸ್ಲಿಲ್ಲ ಅಂತ ಅಂದರೆ ನೀವು ಏನು ಮಾಡಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಅಫಿಷಿಯಲ್ ಆಗಿ ಅವರು ಕೊಟ್ಟಿದ್ದಾರೆ. ಅದನ್ನು ಈಗ ನಾವು ನೋಡ್ಕೊಳ್ತಾ ಹೋಗೋಣ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದನೇ ಅವರು ಅಫಿಷಿಯಲ್ ಆಗಿ ಸ್ಪಷ್ಟನೆ ನೀಡಿಬಿಟ್ಟಿದ್ದಾರೆ ಏನು ಮಾಡಬೇಕು ಅಂತ ಇಲ್ಲಿ. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ. ಅದರ ಜೊತೆಗೆ ಕ್ವಾಲಿಟಿ ಇನ್ಸ್ಪೆಕ್ಟರ್ ಮತ್ತು ಫೀಲ್ಡ್ ಇನ್ಸ್ಪೆಕ್ಟರ್, ಅದೇ ರೀತಿ ಲೇಬರ್ ಇನ್ಸ್ಪೆಕ್ಟರ್, ಈ 3 ಹುದ್ದೆಗಳಿಗೆ ಯಾರ್ಯಾರು ಇನ್ನೂ ಕೂಡ ನೀವು ನಿಮ್ಮ ಒಂದು ಪೋಲನ್ನು ಮಾಡಿಲ್ಲ, ನಿಮ್ಮ ಒಂದು ಅಂಕಗಳ ಪೋಲನ್ನು ಮಾಡಿಲ್ಲ, ಈಗಾಗಲೇ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಹಾಕಿರ್ತೇನೆ. ಎಲ್ಲರೂ ಕೂಡ ಅಲ್ಲಿ ನೀವು ಪೋಲನ್ನು ಮಾಡಿ. ಕ್ವಾಲಿಟಿ ಇನ್ಸ್ಪೆಕ್ಟರ್ ಈಗಾಗಲೇ ಹಾಕಿದ್ದೇವೆ, ಇನ್ನೂ ಕೂಡ ಫೀಲ್ಡ್ ಇನ್ಸ್ಪೆಕ್ಟರ್ ಮತ್ತು ಇಲ್ಲಿ ಲೇಬರ್ ಆಫೀಸರ್ ಎರಡಕ್ಕೂ ಕೂಡ ಈಗ ಪೋಲನ್ನು ಹಾಕಿರ್ತೇವೆ. ಎಲ್ಲರೂ ಕೂಡ ನಿಮ್ಮ ಅಂಕಗಳನ್ನು ಅಲ್ಲಿ ಕಾಮೆಂಟನ್ನು ಮಾಡ್ಬೋದು. ಓಕೆ, ಬನ್ನಿ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಏನು ನಮಗೆ ಅಪ್ಡೇಟನ್ನು ನೀಡಿದ್ದಾರೆ ಅದನ್ನು ನೋಡ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 11/3/2024 ಅಂದರೆ ಇದೀಗ ಬಂದಿರತಕ್ಕಂಥ ಒಂದು ಮಾಹಿತಿ. ಇದು ಆಕ್ಷೇಪಣೆಗಳನ್ನು ಸಲ್ಲಿಸಲು ಇಲ್ಲಿ ಮಾಹಿತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 28, 29, 18 ಮತ್ತು 25 ನಡೆದಂಥ ಒಂದು ವಿವಿಧ ಒಂದು ಹುದ್ದೆಗಳಿಗೆ ಎಕ್ಸಾಮ್ ನಡೆದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಪತ್ರಿಕೆ ಫಲಿತಾಂಶ ನಿಮಗೆ ಪ್ರಕಟ ಆಗದೇ ಇರತಕ್ಕಂಥ ಒಂದು ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಿ ಯಾವುದೇ ಒಂದು ಪತ್ರಿಕೆ ವಿವರ ಇಲ್ಲಿ ಪ್ರಕಟ ಆಗಿಲ್ಲ ಅಂತಂದರೆ ಅಂತಹ ಅಭ್ಯರ್ಥಿಗಳು ನಿಗದಿತ ಲಿಂಕ್ನಲ್ಲಿಯೇ ನೀಡಲಾಗಿರ್ತಕ್ಕಂತಹ ಒಂದು ಯಾವುದೇ ಪತ್ರಿಕೆಯ ಒಂದು ಸ್ಕ್ರೋಲ್ ಕಾಣಿಸಲಿದೆ, ಇಲ್ಲಿ ಕ್ಲಿಕ್ ಮಾಡಿ ಅಂತ ನಾವು ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇವೆ. ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ನೀವು ಆಯ್ಕೆಗಳನ್ನು, ನೀವು ಒಂದು ಮಾಹಿತಿಗಳನ್ನು ಹಾಕಿದರೆ 14ರ ಒಳಗೆ ನೀವು ಮಾಹಿತಿಗಳನ್ನು ಹಾಕಿದರೆ ನಾವು ಅದನ್ನು ನಿಮ್ಮ ಒಂದು ಅಂಕಗಳನ್ನು ಅಪ್ಲೋಡ್ ಮಾಡ್ತೇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದೊಂದು. ನೆಕ್ಸ್ಟು ಇನ್ನೊಂದು ಏನಪ್ಪ ಅಂತ ಅಂದರೆ ತಾತ್ಕಾಲಿಕ ಫಲಿತಾಂಶದ ಬಗ್ಗೆ ಏನಾದರೂ ಆಕ್ಷೇಪಣೆ ಅಂದರೆ ನಿಮ್ಮ ಒಂದು ಅಂಕ ಏನಾದರೂ ಕಡಿಮೆ ಬಂದಿದ್ದರೆ, ಅಂದರೆ ನಿಮಗೆ ಏನಾದರೂ ಅಂಕ ಕಡಿಮೆ ಬಂದಿದ್ದರೆ ಅಥವಾ ನಿಮ್ಮ ಒಂದು ಅಂಕದ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ನಮ್ಮದು ಇನ್ನೂ ಕೂಡ ಸ್ಕೋರ್ ಜಾಸ್ತಿ ಬರಬೇಕು. ನೀವೇನಾದರೂ ಕಡಿಮೆ ಜಾಸ್ತಿ ಬಂದಿತ್ತು ಅಂತಂದರೆ ನೀವೇನು ಕೂಡ ಕಮೆಂಟ್ ಮಾಡಲ್ಲ, ಅಥವಾ ಜಾಸ್ತಿ ಬಂದಿತ್ತು ಅಂತಂದರೆ ನೀವೇನು ಕೂಡ ಆಕ್ಷೇಪಣೆ ಹಾಕಿರಲ್ಲ, ಅದು ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ನಿಮಗೇನಾದರೂ 10ರಿಂದ 15 ಮಾರ್ಕ್ಸ್ ಕಡಿಮೆ ಬಂದಿದೆ ನಮಗೆ ಅಂದರೆ ನಿಮ್ಮ ಒಂದು ಫೈನಲ್ ಕೀ ಆನ್ಸರ್ ಚೆಕ್ ಮಾಡ್ಕೊಂಡ ನಂತರ ಇನ್ನೂ ಕೂಡ ಕಡಿಮೆ ಬಂದಿದೆ ಅಂತ ಏನಾದರೂ ಡೌಟ್ ಅನಿಸಿದರೆ ನೀವು 15ನೇ ತಾರೀಕು ಒಳಗಡೆ ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. 23/2024 ಒಳಗಾಗಿ ಪ್ರಾಧಿಕಾರದ ಒಂದು ಆಕ್ಷೇಪಣೆ ಲಿಂಕ್ ಮೂಲಕ ನೀವು ಇಲ್ಲಿ ಸಲ್ಲಿಸ್ಬೋದು 15ನೇ ತಾರೀಕಿನಿಂದ 20ನೇ ತಾರೀಕು ಒಳಗಡೆ. ನೆಕ್ಸ್ಟು ಇಲ್ಲಿ ಇದಾದ ಬಳಿಕ ಅವರು ಡೈರೆಕ್ಟಾಗಿ ಫೈನಲ್ ಸ್ಕೋರನ್ನು ಬಿಟ್ಬಿಡ್ತಾರೆ. ಫೈನಲ್ ಸ್ಕೋರ್ ಬಿಟ್ಟ ನಂತರ ಡೈರೆಕ್ಟಾಗಿ ನಿಮ್ಮ ಒಂದು ಲಿಸ್ಟನ್ನು ಅವರು ಬಿಡ್ತಾರೆ. ಅಲ್ಲಿ ತನಕ ಇನ್ನೂ ಕೂಡ ಇದೊಂದು ರಿಸಲ್ಟ್ ಸರಿಯಾಗಿ ಬಂದಿರೋದಿಲ್ಲ. ಓಕೆ, ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.